ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತಿದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡ್ತಿನ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು. ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಒಂದು ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನು ಎಂಕ್ವೈರಿ ಮಾಡಬೇಕು. ಅದಕ್ಕೆ ನೀವಿಲ್ಲೇ ಇರಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದೀನಿ. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್. ಆ ಥರ ನನ್ನ ಸಸಿ ಇದೆಯಾ? ನೀವೇ ಕಾಲ್ ಮಾಡಿದ್ರಾ? ಹೌದು. ಅವತ್ತು ಬೆಳಗ್ಗೆ ಸೌಮ್ಯ ನನ್ನ ಜೊತೆ ತುಂಬ ಇಮೋಷ್ನಲ್ ಆಗಿ ಮಾತಾಡಿದ್ಲು. ಏನಂತ? ಸಾಕು. ಯಾಕೆ? ಸಾಕು ಇಷ್ಟು. ನನಗೇನೋ ಹಣೆ ಬರ, ಡಯಟು ಅದು ಇದು ಅಂತೆಲ್ಲ ಮಾಡಬೇಕು. ನಿನಗೇನು? ನೀನು ಚೆನ್ನಾಗಿ ತಿನ್ನು. ಮೊದಲು ಕಾಲರ್ ಸರಿ ಮಾಡ್ಕೊ. ಸ್ಮಾರ್ಟ್. ಹೇಗಿದೆ? ನಿನ್ನೆ ಹೋಗಿದ್ದ ಇಂಟರ್ವ್ಯೂ ಏನಾಯ್ತು? ಕೆಲಸ ಸಿಗ್ಬೋದಾ? ಹೋಪ್ಸ್ ಇದೆ, ನೋಡಬೇಕು. ಅಬಿಲಿಟಿಗಿಂತ ಇನ್ಫ್ಲೂಯೆನ್ಸೇ ಮುಖ್ಯ ಅಲ್ವಾ? ಓಕೆ. ತಾವು ಹೀರೋಯಿನ್ ಸೌಮ್ಯ ಗಂಡ ಅಂತ ಇನ್ಫ್ಲೂಯೆನ್ಸ್ ಮಾಡ್ಲಾ? ಮೊದಲು ಅದನ್ನ ಮಾಡಿ ಪುಣ್ಯ ಕಟ್ಕೊಳಮ್ಮ. ನನಗೂ ಮ್ಯಾನೇಜರ್ ಅಂತ ಹೇಳ್ಕೊಂಡು ಸಾಕಾಗಿದೆ. ನನಗೂ ಅಷ್ಟೆ. ತುಂಬ ಹಿಂಸೆ ಆಗುತ್ತೆ. ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಅಂದರೆ ಅದೇನೋ ಸದರ ಅಲ್ಲ. ನೀವು ಗಂಡಸರು ಫ್ಲರ್ಟ್ ಮಾಡಿದ್ರು ಅದು ಸಹಜ ಅನ್ನೋ ಥರ ಆಡ್ತಾರೆ. ಅದೇ ನಾವುಗಳು ಒಂದು ಸಣ್ಣ ಸ್ಮೈಲ್ ಕೊಟ್ಟರು ಸಾಕು, ಅದಕ್ಕೆ ನೂರಾರು ಅರ್ಥಗಳನ್ನು ಕಲ್ಪಿಸ್ಕೊಂಡ್ಬಿಡ್ತಾರೆ. ಸಾರಿ, ನಿಂಗೆ ಹರ್ಟ್ ಆಗಬೇಕು ಅಂತ ಇದನ್ನೆಲ್ಲ ಹೇಳಲಿಲ್ಲ. ನೀನು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ತಾನೆ. ನಮ್ಮ ಮದುವೆ ವಿಷಯನ ಮುಚ್ಚಿಟ್ಟಿರೋದ್ರಿಂದ ನಿಮಗೊಂದು 2 ಸಿನಿಮಾ ಅವಕಾಶ ಸಿಕ್ಕಿದೆ. ಅದನ್ನು ಬಿಟ್ಟರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಎಲ್ಲಿದೆ ಹೇಳು? ಎಲ್ಲರೂ ನಮ್ಮ ಸಂಬಂಧನ ಅನುಮಾನದಿಂದಲೇ ನೋಡ್ತಾರೆ. ಯಾರ ಹತ್ರನೂ ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಮ್ಯಾನೇಜರ್ ಅಂತ ಪರಿಚಯ ಮಾಡ್ಕೋಬೇಕು. ನನ್ನ ಮಾತು ಕೇಳು ಸೌಮ್ಯ. ನಾವಿಬ್ಬರು ಮದುವೆ ಆಗಿರೋ ವಿಷಯನ ಆದಷ್ಟು ಬೇಗ ಎಲ್ರಿಗೂ ಹೇಳೋಣ. ಇಲ್ಲ ಅಂದರೆ ಹೇಳು, ದೇವಸ್ಥಾನದಲ್ಲಿ ಇನ್ನೊಂದ್ಸತಿ ತಾಳಿ ಕಟ್ತೀನಿ. ಆವಾಗ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಮಾಡೋದ್ರಿಂದ ಸಿನಿಮಾದಲ್ಲಿ ಹೀರೋಯಿನ್ ಅವಕಾಶ ತಪ್ಪೋದು, ಆದರೆ ನನ್ನ ಲೈಫಲ್ಲಿ ಹೀರೋಯಿನ್ ಆಗಿರ್ತೀಯ. ಆಗ ನಾವಿಬ್ಬರು ಗಂಡ ಹೆಂಡತಿ ಅಂತ ಮರ್ಯಾದೆಯಿಂದ ತಲೆ ಎತ್ಕೊಂಡು ಆಡ್ಬೋದು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಈ ಶೋ ಒಂದು ಮುಗಿದ್ಬಿಡ್ಲಿ. ಇದೇ ನನ್ನ ಕೊನೆಯ ಶೋ. ಇವತ್ತೇ ಎಲ್ಲದಕ್ಕೂ ಕೊನೆ ಹಾಡ್ಬಿಡ್ತೀನಿ. ಶೋ ಮುಗಿದ ಹಾಗೆ ನಾನೇ ಅತ್ತೆಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಸಾಧ್ಯ ಆದರೆ ನಾವೇ ಹೋಗೋರನ್ನ ವಾಪಸ್ ಕರ್ಕೊಂಬರೋಣ. ಸಾಧ್ಯವಾದ್ರೆ ಅಂತ ಯಾಕೆ ಹೇಳ್ತೀಯ? ಆಯಿತು, ಇವತ್ತೇ ಕೊನೆ. ಎಲ್ಲ ನೋವು ಎಲ್ಲರ ನೋವು ಕೊನೆ ಹಾಡ್ತೀನಿ. ಸರಿನಾ? ಸರಿ, ಬಾಯ್.
ಹತ್ರ ಎಲ್ಲ ಮಾತಾಡಿದ್ವಿ, ಆದರೆ ನಿನ್ನ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಮಾಡ್ತೀಯಾ ಅಂತ ಅವರು. ಅತ್ತೆ, ಇವತ್ತು ಭೀಮನ ಅಮಾವಾಸ್ಯೆ. ನಿಮ್ಮ ಗಂಡಂದ್ರಿಗೆ ಪಾದ ಪೂಜೆ ಮಾಡಬೇಕು. ಮನೆಯಲ್ಲಿರೋ ಹೆಣ್ಮಕ್ಳಿಗೆಲ್ಲ ಹೊಸ ಬಟ್ಟೆ ಕೊಡಿಸ್ಬೇಕು. ನೆನಪಿದೆ ತಾನೇ? ಓ, ನನ್ನ ಬುದ್ಧಿಗಿಷ್ಟು ಮರ್ತೇ ಹೋಗಿದ್ದೆ ಅತ್ತೆ. ಈ ಪ್ರತಿಭಾನಾದ್ರೂ ಜ್ಞಾಪಿಸೋವಳು. ಅವಳಂತೂ ಈ ನಡುವೆ ಪತ್ತೆದಾರಿ ಕೆಲಸದಲ್ಲಿ ಮನೆ ಕೆಲಸನೇ ಮರ್ತು ಬಿಡ್ತಾ ಇದ್ದಾಳೆ. ಅತಿಥಿ, ಹೋಗಿ ಪ್ರತಿಭೆಗೆ ಹೇಳ್ಬಿಡಮ್ಮ, ಇವತ್ತು ಭೀಮನ ಅಮಾವಾಸ್ಯೆ, ಸಾಯಂಕಾಲ ಮನೆಗೆ ಬೇಗ ಬಂದ್ಬಿಡು ಅಂತ. ಹೋಗ್ ಹೇಳು. ಅಲ್ಲ ಅತ್ತೆ, ನಾನು ನಿಮ್ಮ ಹತ್ರ ಏನೋ. ಅಯ್ಯೋ, ಅದಾಮೇಲೆ ಮಾತಾಡೋಣವಾ. ಹೋಗ್ ಹೋಗ್ ಹೋಗ್, ಬೇಗ ಹೇಳು. ಹೋಗಮ್ಮ. ಹೋಗಿ ಏನು ಮುಖ ನೋಡ್ತೀಯ, ಹೋಗು. ಅತ್ತೆ, ಮುಖ್ಯವಾಗಿ ಏನೇನು ತರ್ಬೇಕು ಹೇಳಿ. ಇವತ್ತು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ಅರಿಶಿನದ ಕೊಂಬು, ಆಮೇಲೆ ಗೆಜ್ಜೆ ವಸ್ತ್ರ. ಹೊಡನ್ ವಾಜಯ್. ಅಕ್ಕ. ಓ, ಇಬ್ರು ಕೆಲ್ಸಕ್ಕೆ ಹೊರಟ್ರಾ? ಹೌದಕ್ಕ, ಇವತ್ತು ಕೊಲೆಗಾರ ಯಾರು ಅಂತ ಗೊತ್ತಾಗತ್ತೆ. ಕೇಸ್ ಕ್ಲೋಸ್ ಆಗತ್ತೆ. ಯಾಕೆ? ಏನಿಲ್ಲ, ಇವತ್ತಾದರೂ ಬೇಗ ಬರ್ಬೋದಾ ಅಂತ ಅತ್ತೆ ಕೇಳಿದ್ರು. ಏನಾದರೂ ವಿಶೇಷನಾ? ಅತ್ತೆಗೆ ಬಿಸಿಬೇಳೆ ಬಾತ್ ಮಾಡಬೇಕು ಅಂತ ಆಸೆ. ಸೊ ಸ್ಪೆಷಲ್ ಬಿಸಿಬೇಳೆ ಬಾತ್ ತಿನ್ನೋಕ್ಕೆ ಎಲ್ಲ ಒಟ್ಟಿಗೆ ಊಟಕ್ಕೆ ಕೊಡ್ಬೋದಲ್ಲ ಅಂತ ಅಷ್ಟೇ. ಕೇಸ್ ಯಾವ ಥರ ತಿರುವು ತಗೊಳುತ್ತೋ ಗೊತ್ತಿಲ್ಲ. ಬೇಗ ಬರೋದಕ್ಕೆ ಟ್ರೈ ಮಾಡ್ತೀವಿ. ಹಾಂ, ಸರಿ. ಏನೋ ಹೇಳಬೇಕು ಅಂತ ಬಂದೆ. ಸರಿ, ನಾನು ಮೇಘನ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನೀನು ಡಾಕ್ಟ್ರ್ ಹತ್ರ ಹೋಗ್ತೀಯಲ್ವಾ? ಹೌದು. ನಡಿ. ಅತ್ತೆ, ಇದು ಇರ್ಲಿ, ಅದು ತೆಗಿ. ಅತ್ತೆ, ಹೋಗಿ ಬರ್ತೀವಿ. ಅತಿಥಿ ಹೇಳಿದ್ರು ತಾನೆ? ಹಾಂ, ಹೇಳಿದ್ಲು. ಹೋಗಿ ಬನ್ನಿ. ಅಜ್ಜಿ, ಬರ್ತೀನಿ. ಹೋಗ್ ಬಾ. ಇದು ಬೇಡ ಅಲ್ವಾ? ಅದು ಬೇಡ. ಸಾಕೆ, ಕ್ಲೋಸ್ ಮಾಡಿ. ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು? ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ. ಪ್ರತಿಭಾ ಇಲ್ಲ? ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಗಂಡನ್ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ಅಜ್ಜಮ್ಮನಿಗಿಂತ ನಿನ್ನ ಗೆಳೆತನದಲ್ಲಿ ನಂಗೆ ಹೆಚ್ಚು ಪ್ರೀತಿ ಸಿಕ್ತು ಸಾಗರ. ಅದಕ್ಕೆ ನಾನೀಗ ಹೇಳ್ತಾ ಇದ್ದಿ, ಇದನ್ನ ನೀನೇ ನಂಗೆ ತೋರಿಸು. ಹಾಲು ತಗೊಳ್ಳಿ.
ಭವಾನಿ, ಮನು ಎಲ್ಲಿ? ನೋಡ್ತೀನಿ ಇರು. ಯೋಗಿ ನನ್ನ ಮಗನೇ, ಎಲ್ಲಿದ್ದೀಯಾ? ಅಪ್ಪ, ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ಆದರೆ ನಮ್ಮನೇಲಿ ಇಂಥ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಅವಳೇ. ಅವಳು ಅಂದ್ರೆ ಯಾರು ಮಯೂರಿ? ಇಚ್ಛಾಧಾರಿ ನಾಗಿಣಿ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನು ಅಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ?